ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪರೀಕ್ಷೆ ಅಲ್ಲ. ನಾನು ಮತ್ತೊಂದು ಸಲ ತಿಳಿಸ್ಕೊಡ್ತಾ ಇದ್ದೇನೆ. ಯಾವುದೇ ಪರೀಕ್ಷೆ ಅಲ್ಲದ ರಾಷ್ಟ್ರೀಯ ಪ್ರಾಣಿ ಪೋಷಣೆ ಮತ್ತು ಶರೀರಶಾಸ್ತ್ರ ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯಾವುದೇ ಪರೀಕ್ಷೆ ಅಲ್ಲದೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಪ್ರಾಣಿ ಪೋಷಣೆ ಮತ್ತು ಶರೀರಶಾಸ್ತ್ರ ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ. NIENP ಸಂಸ್ಥೆ ಆಗಿರತ್ತೆ ಇದು. ಇದರಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಆದಷ್ಟು ಎಲ್ಲ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಇನ್ನೊಂದು ಹೇಳಬೇಕು, ಇದು ನೇರವಾಗಿ ಸಂದರ್ಶನ ಪಡಿಬೇಕಾಗತ್ತೆ. 3 ಸೆಪ್ಟೆಂಬರ್ 2025 ಬೆಳಗ್ಗೆ 10:30 ನಿಮಗೆ ಸಂದರ್ಶನ ಇಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಎಲ್ಲಿ ಸಂದರ್ಶನ ಇದೆಯಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಸಂದರ್ಶನ ಇರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಬೆಂಗಳೂರಿನಲ್ಲಿ ಸಂದರ್ಶನ ಇರತ್ತೆ. ಅದು ಎಲ್ಲಿ ಸಂದರ್ಶನ ಇರತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 9 ಸೆಪ್ಟೆಂಬರ್ 2025 ಬೆಳಗ್ಗೆ 10:30 ಸಂದರ್ಶನ ಇರತ್ತೆ. ತುಂಬಾ ಜನ ಮೋಸ ಹೋಗ್ತೀರಾ. ಹೆಂಗಂದ್ರೆ ಅವರು ನಿಮಗೆ ನೋಟಿಸ್ ಪ್ರಕಟ ಮಾಡಿರಲ್ಲ. ಅದ ನಂತರ ಕಾನೂನುಬದ್ಧವಾಗಿ ನಿಮಗೆ ಈ ರೀತಿಯ ನೋಟಿಸ್ ಅನ್ನ ಪ್ರಕಟ ಮಾಡಬೇಕು, ನೇಮಕಾತಿ ಮಾಡ್ಕೋತಾ ಇದೆ ಅಂತ ಹೇಳಿ ಅದನ್ನು ನೋಟಿಸ್ ಪ್ರಕಟ ಮಾಡಲ್ಲ. ಕೆಲವು ಜನ ಫೋನ್ ಮೇಲೆ ಹೋಗ್ತೀರಾ, ಬಟ್ ಆ ಒಂದು ಫೋನ್ ಕಾಲ್ ಮಾಡಿರ್ತಾರಲ್ಲ ಅದು ಪಕ್ಕಾ ಸುಳ್ಳು ಸುದ್ದಿ ಆಗಿರತ್ತೆ. 100% ಸುಳ್ಳು. ಅಲ್ಲಿ ಹೋಗ ನಿಮ್ಗೆ ಗೊತ್ತಾಗತ್ತೆ ಹಣ ಬೇಡ್ತಿರ್ತಾರೆ. ಆ ರೀತಿಯ ಮೋಸ ಅಂತ ಹೋಗಲೇಬೇಡಿ. ಈಗ ಸಂದರ್ಶನಕ್ಕೆ ಹೋಗುವಂತ ಅಭ್ಯರ್ಥಿಗಳು ಒಂದು ಆಫೀಸಲ್ಲಿರುವಂತ ನೋಟಿಸ್ ಪ್ರಕಟ ಮಾಡಿದಾರ ಇಲ್ಲ ಅಂತ ಮೊದಲು ತಿಳ್ಕೊಬೇಕು. ತುಂಬಾ ಜನ ಹಿಂಗೆ ಮಾಡಿ ದಿನನಿತ್ಯವಾಗಿ ಮೋಸ ಹೋಗ್ತಿದಾರ. ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಕರ್ನಾಟಕ ನೇಮಕಾತಿ ಮಾಡ್ಕೋತಾ ಇಲ್ಲ. ಈಗ ಮುಂದಿನ ತಿಂಗಳಿಂದ ಎಲ್ಲ ನೇಮಕಾತಿ ಪ್ರಾರಂಭ ಆಗತ್ತೆ ಅಂತ ಹೇಳಿದ್ದಾರೆ. ಇನ್ನು ನೋಡ್ಬೇಕೀಗ. ನಾನು ಕೂಡ ನಿಮಗೆ ಗುಡಿ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಸರ್ಕಾರದಿಂದ CM ಸಿದ್ದರಾಮಯ್ಯ ಅಪ್ಡೇಟ್ ಬಂದಿದೆಯಲ್ಲ ನಿಯಮಗಳಿಗೆ ಸಂಬಂಧಪಟ್ಟಂತೆ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ತುಂಬಾ ಜನ ಕಮೆಂಟ್ ಮಾಡಿದರೆ, ರಿಪ್ಲೈ ಮಾಡಿದರೆ, ಪ್ರಶ್ನೆಗಳು ಕೇಳಿದಾರ. ಕೆಲವು ಜನ ರಿಪ್ಲೈ ಕೊಟ್ಟಿದ್ದೇನೆ, ಕೆಲವು ಜನ ರಿಪ್ಲೈ ಕೊಟ್ಟಿಲ್ಲ. ಇನ್ನು 2-3 ದಿನದಲ್ಲಿ ಅಥವಾ 1 ದಿನದಲ್ಲಿ ನಿಮಗೂ ಕೂಡ ರಿಪ್ಲೈ ಬರತ್ತೆ. ವೇಟ್ ಮಾಡಿ. ನೋಡಿ ಸ್ನೇಹಿತರೆ, ಇದು ಆಫೀಸಲ್ಲಿ ಇರುವಂತ ವೆಬ್ಸೈಟ್ ಆಗಿರತ್ತೆ. ನಮ್ಮ ಒಂದು ಭಾರತೀಯ ರಾಷ್ಟ್ರೀಯ ಪ್ರಾಣಿ ಪೋಷಣೆ ಮತ್ತು ಶರೀರಶಾಸ್ತ್ರ ಸಂಸ್ಥೆಯಲ್ಲಿ ಶರೀರಶಾಸ್ತ್ರ ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಆಯ್ಕೆ ಆದ್ರೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಇದೊಂದು ಖುಷಿ ವಿಚಾರ. ನೇರವಾಗಿ ನೀವೇನು ವಾಕಿನ್ ಹೋಗ್ತಿರಲ್ಲ ಇಂಟರ್ವ್ಯೂ, ಆ ಒಂದು ಸಂದರ್ಶನ ಮೂಲಕವಾಗಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಇಲ್ಲಿ ಖಾಲಿರುವಂತ ಪೋಸ್ಟ್ ಯಂಗ್ ಪ್ರೊಫೆಷನಲ್. ಈ ಒಂದು ಯಂಗ್ ಪ್ರೊಫೆಸರ್ ಅಂದ್ರೆ ಯುವ ವೃತ್ತಿಪರ ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಆಯ್ಕೆ ಆದ್ರೆ ನಿಮಗೆ ನಿಯಮಗಳಿಗೆ ಅನುಗುಣವಾಗಿ ಸುಮಾರು 30,000 ತನಕ ಸ್ಯಾಲ್ರಿ ಕೊಡ್ತಾರೆ. ಇಲ್ಲಿದೆ ನೋಡಿ, 30,000 ತನಕ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಆಗಿರತ್ತೆ. ಹೆಂಗ ಪ್ರೊಫೆಷನಲ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಒಂದು ಪೋಸ್ಟ್ ಮಾತ್ರ ಇರತ್ತೆ. ಅದ ನಂತರ ವರ್ಕ್ ಅಂಡರ್ ನೋಡಿ ಏನಿರತ್ತೆ ಅಂತೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇನ್ನು ವಿದ್ಯಾರ್ಹತೆ ಏನಾಗಿರ್ಬೇಕು, ಅವ್ರ ಕ್ವಾಲಿಫಿಕೇಶನ್ ಇಲ್ಲಿ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ನಾನು ನಿಮಗೆ ನಿಯಮಗಳಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ಬೇಕಂದ್ರೆ BBA ಪಾಸ್ ಆದವರು ಮತ್ತು BCom ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಇನ್ನು ವಯೋಮಿತಿ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಇಲ್ಲಿ ವಯೋಮಿತಿ ಬಗ್ಗೆ ಕೊಟ್ಟಿದ್ದಾರೆ, ಸ್ಪಷ್ಟನೆ ಮೆನ್ಷನ್ ಮಾಡಿದ್ದಾರೆ. 21 ರಿಂದ 45. ಈ ಒಂದು 21 ರಿಂದ 45 ವರ್ಷದ ತನಕ ಅವಕಾಶ ಇರತ್ತೆ. ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿ. ನೋಡಿ, ಯಾವುದೇ ಒಂದು ಹುದ್ದೆ ಬರಲಿ, ಸರ್ಕಾರದಿಂದ ಬರಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬರಲಿ ಅಥವಾ ಇಲಾಖೆಗಳಿಂದ ಬರಲಿ, ನಿಮಗೆ ಪ್ರೂಫ್ ಬೇಕಾಗತ್ತೆ. ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತಾ ಇರ್ತಾನೆ. ಈಗ ನಿಮಗೆ ಪ್ರೂಫ್ ಬೇಕಾಗಿರತ್ತೆ. ನಾನು ನಿಮಗೆ ಗೋಳಪುರ ಅಂತ ತಿಳಿಸ್ಕೊಟ್ರೆ ತುಂಬಾ ಜನ ಮೋಸ ಹೋಗ್ತಾರ. ಅದೇ ಒಂದು ಕಾರಣಕ್ಕಾಗಿ ಪ್ರೂಫ್ ಸಮೇತನೇ ಅರ್ಜಿ ಕರೆದ್ರೆ ಮಾತ್ರ ವಿಡಿಯೋ ಮಾಡೋದು. ಅರ್ಜಿ ಕರೀಲಿಲ್ಲ ಅಂದ್ರೆ 1 ದಿನಾನು 2 ದಿನಾನು ಗ್ಯಾಪ್ ಬಿಟ್ಟಾದ್ರೆ ವಿಡಿಯೋ ಬರತ್ತೆ. ಅರ್ಜಿ ಕರೆದನ ಆದ ಕಾರಣ ಆಫೀಸಲ್ಲಿರುವಂತ ನೋಟಿಸ್ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಯಾವುದೇ ರೀತಿಯ ಗೋಳಪುರ ಅನ್ನಲ್ಲ. ಆಸಕ್ತಿ ಇದ್ದವರು ಅಪ್ಲಿಕೇಶನ್ ಹಾಕಿ, ಬೇಡ ಅಂದ್ರೆ ಬೇಡಿ. ಮತ್ತೆ ನೆಕ್ಸ್ಟ್ ಹುದ್ದೆಗಳು ಬರತ್ತೆ, ಅದ್ರಗೋಸ್ಕರ ವೇಟ್ ಮಾಡಿ. ನೋಡಿ ಸ್ನೇಹಿತರೆ, ಅವ್ರು ಕೊಟ್ಟಿರೋಂಥ ಮಾಹಿತಿ ಏನಪ್ಪಾ ಅಂದ್ರೆ 8/9/2025 3/9/2025 10:30 ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಎಲ್ಲಿ ಹೋಗಬೇಕು ಆ ಒಂದು ಸಂದರ್ಶನ ವಿಳಾಸ ನೋಡಿ. ಈ ಒಂದು ವಿಳಾಸ ನೋಟ್ ಮಾಡ್ಕೊಳ್ಳಿ. ಕಮಿಟಿ ರೂಮ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ICAR ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಇದೇನು ತಿಳಿಸ್ಕೊಟ್ಟಿನಾರಲ್ಲ ಅದೇ ಒಂದು ಸಂಸ್ಥೆ. ಬೆಂಗಳೂರು 560030 3 ಸೆಪ್ಟೆಂಬರ್ 2025 ಬೆಳಗ್ಗೆ 10:30 ಈ ಒಂದು ವಿಳಾಸಕ್ಕೆ ಹೋಗ್ಬೇಕು. ಆ ಒಂದು ವಿಳಾಸದಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿದೆ ನೋಡಿ, ಇದೊಂದು ವಿಳಾಸಕ್ಕೆ ಹೋಗ್ಬೇಕಾಗತ್ತೆ. ಈ ಒಂದು ನೋಟ್ ಮಾಡ್ಕೊಳ್ಳಿ. ತುಂಬಾ ಜನ ಕೇಳ್ತಾರ, ಸರ್
ಪ್ಲೇಸ್ ಎಲ್ಲಿ ಅಂತೇಳಿ ಈ ಒಂದು ಪ್ಲೇಸ್ ಆಗಿರತ್ತ. ಅಲ್ಲಿ ಹೋಗಿ ನಾವು ಡೈರೆಕ್ಟ್ ಆಗಿ ಸಂದರ್ಶನ ಪಡೆದುಕೊಳ್ಳಿ. 25/8 ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಇದೆಲ್ಲಿ ಕೂಡ ಅರ್ಜಿ ಸಲ್ಲಿಸಬೇಡಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಡಿ, ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಸಂದರ್ಶನಕ್ಕೆ ಮತ್ತು ಅರ್ಜಿ ಶುಲ್ಕ ಕೂಡ ಇರೋದಿಲ್ಲ. ಆಯ್ಕೆ ಆದರೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ರಾಷ್ಟ್ರೀಯ ಪ್ರಾಣಿ ಪೋಷಣೆ ಮತ್ತು ಶರೀರಶಾಸ್ತ್ರ ಸಂಸ್ಥೆಯಿಂದ ನೇಮಕಾತಿ ಬಂದಿರತ್ತೆ, ಅದರ ಪ್ರಕಾರ ತಿಳಿಸ್ಕೊಟ್ಟಿರೋದು. ಎಲ್ಲ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಮತ್ತೆ ಇನ್ನೊಂದು ಹೇಳ್ಬೇಕು ನಿಮಗೆ, ಒಂದು ಫಾರ್ಮ್ ಕೊಟ್ಟಿರ್ತಾರ ಅವರು, ಆ ಒಂದು ಫಾರ್ಮ್ನ ತುಂಬ್ಕೊಂಡು ಹೋಗ್ಬೇಕಾಗತ್ತ. ಇಲ್ಲಿದೆ ನೋಡಿ, ಒಂದೆರಡು ಫಾರ್ಮನ್ನ ಕೊಟ್ಟಿರ್ತಾರೆ. ನಿಮ್ಮೊಂದು ಅಪ್ಲಿಕೇಶನ್ ಫಾರ್ಮ್ ಇರತ್ತೆ, ಬೇಸಿಕ್ವಾಗಿ ಇದನ್ನ ತುಂಬ್ಕೊಂಡು ಹೋಗಿ. ಇನ್ನೊಂದು ಫಾರ್ಮ್ ಇರತ್ತೆ, ಅದನ್ನು ಕೂಡ ತುಂಬ್ಕೊಂಡು ಹೋಗಿ. ಅದ ನಂತರ ಫಸ್ಟ್ ಇನ್ನೊಂದು ಕೊಟ್ಟಿರ್ತಾರೆ, ಅದು ಫಾರ್ಮ್ ಕೂಡ ತುಂಬ್ಕೊಂಡು ಹೋಗಿ. ಅಲ್ಲಿ ನೋಡಿ, ಇದೆಲ್ಲ ಫಾರ್ಮ್ ತುಂಬ್ಕೊಂಡು ಹೋಗ್ಬೇಕಾಗತ್ತೆ. ಇದೆಲ್ಲ ಫಾರ್ಮನ್ನ ತುಂಬ್ಕೊಂಡು ಹೋಗಿ. ಮಹಿಳೆಯರು ಪುರುಷರು ಎಲ್ಲ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ಮ ಒಂದು ಹೆಸರನ್ನು ಹಾಕೊಳ್ಳಿ. ನಿಮ್ಮ ಹೆಸರೇನಿದೆ ಅದನ್ನ ಹಾಕೊಳ್ಳಿ. ಫಾದರ್ ಹೆಸರು, ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ ಈಗ ರಾಮು ಅಂತ ತಗೊಳ್ಳಿ, ರಾಮು ಅಂತ ಹಾಕೊಳ್ಳಿ. ಅದ ನಂತರ ನಿಮ್ಮೇನು ಸರ್ನೇಮ್ ಇದೆಲ್ಲ ಅದು ಹಾಕೊಳ್ಳಿ. ಫಾದರ್ ಹೆಸರನ್ನ ಹಾಕೊಳ್ಳಿ. ನಿಮ್ಮ ಒಂದು ಫಾದರ್ ಹೆಸರು ಏನಾದರೂ ತಗೊಳ್ಳಿ, ರಮೇಶ್ ಅಂತ ತಗೊಳ್ಳಿ. ಅದ ನಂತರ ಉಳಿದಂತ ಮೇಲು ಕ್ಯಾಂಡಿಡೇಟ್ ಕೇಳಿದ್ದಾರೆ, ಇಲ್ಲಿ ಏನೇನಿದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ ನಂತರ ಡೇಟ್ ಆಫ್ ಬರ್ತು, ನಿಮ್ಮೊಂದು ಡೇಟ್ ಆಫ್ ಬರ್ತು. ಈಗ ಉದಾಹರಣೆಗೆ 8 ಹಿಂಗೆ ಏನಾದ್ರೂ ಹಾಕೊಳ್ಳಿ. ಅದ ನಂತರ ನಿಮ್ದು ಏನಿದೆಲ್ಲ ಅದನ್ನ. ಮ್ಯಾರಿಡ್ ಕೇಳಿದ್ದಾರೆ, ನೋ ಅಥವಾ ಎಸ್ ಅಂತ ಹಾಕೊಳ್ಳಿ. ಇದ್ರೆ ಇರ್ಲಿಲ್ಲ ಅಂದ್ರೆ ಅದನ್ನ ಕೇಳಿದ್ದಾರೆ. ಅದ ನಂತರ ನಿಮ್ಮೊಂದು ನಂಬರ್ ಕೊಟ್ಟಿದ್ದಾರೆ. ನಿಮ್ದು ನಂಬರ್ ಹಾಕ್ತೀನಿ ನೋಡಿ, ನನ್ನ ನಂಬರ್ ಇದೆ ನೋಡಿ. ತುಂಬಾ ಜನ ನಂಬರ್ ನಾನು ಕೊಡೋಣ, ಕಾಲ್ ಅಂತ ನನ್ನ ಫೋನೇ ಇದಲ್ಲ. ಅದೊಂದು ಕಾರಣಕ್ಕಾಗಿ ನನ್ನ ನಂಬರ್ ತುಂಬಾ ಜನ ಕೇಳ್ತಾ ಇರ್ತಾರೆ. ನಾನು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಬಾಯದೆಲ್ಲ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನನಗೆ ಮೆಸೇಜ್ ಕೂಡ ಮಾಡಿ. ನಾನು ಇಲ್ಲಿ ಏನಾದರೂ ನಂಬರ್ ಕೊಟ್ಟರೆ ಮುಗೀತು, ನನ್ನ ಫೋನ್ ಸ್ವಿಚ್ ಆಫ್ ಆಗ್ಬೇಕು, ಆ ರೀತಿಯಾಗಿ ಕಾಲ್ ಮಾಡ್ತಾರೆ. ಅದೇ ಒಂದು ಕಾರಣಕ್ಕಾಗಿ ನಂಬರ್ ಆ ರೀತಿಯಾಗಿ ಪರ್ಸನಲ್ ಆಗಿ ಕೂಡ ಅಲ್ಲ. ಬಟ್ ಕೆಲವರಿಗೆ ತುಂಬಾ ಮುಖ್ಯ ಆಗಿರತ್ತೆ, ಏನಾದ್ರು ಕೇಳೋರು ಇರ್ತಾರ. ಆದ ಕಾರಣ ಅಷ್ಟು ಮೆರಿಬೇಕಂದ್ರೆ ನಾನು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಸರ್ ನಂಬರ್ ಅಂತೇಳಿ ನಾನು ನಿಮಗೆ ಡೈರೆಕ್ಟ್ ಆಗಿ ಕೊಡ್ತೇನೆ. ಅಲ್ಲಿದಂತರ ಮಾತಾಡಬಹುದು. ಅದರ ನಂತರ ಇಮೇಲ್ ಐ ಡಿ, ನಿಮ್ಮೊಂದು ಇಮೇಲ್ ಐ ಡಿ ಏನಿದೆಯಲ್ಲ ಅದನ್ನ ಹಾಕೊಳ್ಳಿ. ನಿಮ್ಮೊಂದು ಅಡ್ರೆಸ್ ಕೂಡ ಹಾಕೋಬೇಕಾಗತ್ತೆ, ಕರೆಕ್ಟ್ ಆಗಿರುವಂಥ ಅಡ್ರೆಸ್ಗಳು. ಕೆಟಗರಿ ಏನಿದೆಯಲ್ಲ ಅದನ್ನ ಹಾಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ ಹಾಕೊಳ್ಳಿ. ಮೊದಲಿಗೆ ಆ ಅಡ್ರೆಸ್, ಎರಡನೇದ ಅಡ್ರೆಸ್ ಅದೇ ನಿಮ್ಮೊಂದು ವಿದ್ಯಾರ್ಹತೆ ಸಂಬಂಧಪಟ್ಟಂತ. SSLC ಯಾವ ರೀತಿಯಾಗಿದೆಯಲ್ಲ ಅದೇ ರೀತಿ ನೀವು ಕೂಡ ಇಲ್ಲಿ ತುಂಬಬೇಕಾಗತ್ತೆ. ನಿಮ್ಮೊಂದು ಹೆಸರುಗಳು, ಪಾಸಿಂಗ್ ಡಿಗ್ರಿ, ಎಕ್ಸಾಮಿನೇಷನ್ ಹೆಸರುಗಳು, ಸಬ್ಜೆಕ್ಟ್ ಹಾಕೊಳ್ಳಿ. ನೇಮ್ ಆಫ್ ದ ಬೋರ್ಡು, ಯೂನಿವರ್ಸಿಟಿ, ಇನ್ಸ್ಟಿಟ್ಯೂಟ್ ಅದನ್ನ ಹಾಕೊಳ್ಳಿ. ಇಯರ್ ಆಫ್ ಪಾಸಿಂಗ್ ಹಾಕೊಳ್ಳಿ. ಅದನಂತರ ಪರ್ಸೆಂಟೇಜು ಆಫ್ ಮಾರ್ಕ್ಸ್ ಕಾರ್ಡ್ ಅದನ್ನ ಹಾಕೊಳ್ಬೇಕಾಗತ್ತೆ. ಎಷ್ಟು ಪರ್ಸೆಂಟೇಜ್ ಆಗಿದೆ ಅದೆಲ್ಲ ಸರಿಯಾಗಿ ತುಂಬ್ಕೊಳ್ಳಿ. ನೀವು ಕೊನೆಯಲ್ಲಿ ನಿಮ್ಮ ಏನಿಲ್ಲ ಅದೆಲ್ಲ ಸಿಗ್ನೇಚರು, ನೇಮು, ಡೇಟ್ ಆಫ್ ಬರ್ತ್, ಪ್ಲೇಸ್ ಹಾಕೊಂಡು ಸಬ್ಮಿಟ್ ಮಾಡಿ. ಇಷ್ಟೇ ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗು. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೇನೆ.